ಸೇರಿದಂತೆ ರಾಜ್ಯದ ಪ್ರಮುಖ ಏರ್ಪೋರ್ಟ್ಗಳು ಸ್ಮಗ್ಲಿಂಗ್ ಅಡ್ಡಿ ಆಗ್ತಿದೆಯಾ ಅನ್ನೋ ಅನುಮಾನ ಬಲವಾಗ್ತಾ ಇದೆ. ಇತ್ತೀಚೆಗಷ್ಟೇ ಮಂಗಳೂರು ಏರ್ಪೋರ್ಟ್ನಲ್ಲಿ ಕೆಜಿ ಗಟ್ಟಲೆ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿತ್ತು. ಇತ್ತ ಬೆಂಗಳೂರಿನಲ್ಲಿ ರಣ್ಯಾರಾವ್ ಪ್ರಕರಣ ನಿಮಗೆ ಗೊತ್ತೇ ಇದೆ. ಕೆಜಿ ಚಿನ್ನವನ್ನ ಸ್ಮಗಲ್ ಮಾಡೋ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿತ್ತು. ಇದೆಲ್ಲವನ್ನ ಗಮನಿಸಿದ್ರೆ ಮಾದಕ ವಸ್ತುಗಳು ಹಾಗೆ ಇಲ್ಲಿಗಲ್ ವಸ್ತುಗಳ ಸಾಗಾಣಿಕೆ ಅಡ್ಡಿ ಆಗ್ತಾ ಇದೆಯಾ ಏರ್ಪೋರ್ಟ್ ಅನ್ನೋ ಅನುಮಾನ. ಈ ಮೊದಲು ಸಾಕಷ್ಟು ಬಾರಿ ರಣ್ಯಾ ವಿದೇಶ ಪ್ರವಾಸ ಮಾಡಿದ್ರು. ಇತ್ತೀಚೆಗೆ ಮಾತ್ರ ಆಕೆಯ ಬಳಿ ಇದ್ದ ಗೋಲ್ಡ್ ಅನ್ನ ಸೀಸ್ ಮಾಡಲಾಗಿತ್ತು. ಹಿಂದೆಲ್ಲ ತಪಾಸಣೆ ನಡೆಸಿರ್ಲಿಲ್ವಾ? ಸಲೀಸಾಗಿ ರಣ್ಯಾ ಓಡಾಟ ಮಾಡಿದ್ ಹೇಗೆ? ಹೀಗೆ ಅನೇಕ ಪ್ರಶ್ನೆಗಳಿಗೆ ಎಡೆ ಆಗ್ತಾ ಇದೆ. 2 ಘಟನೆಗಳಿಂದ ಏರ್ಪೋರ್ಟ್ಗಳಲ್ಲಿರುವ ಭದ್ರತಾ ವ್ಯವಸ್ಥೆ ಮೇಲೆ ಅನುಮಾನ ಹುಟ್ಟಲಿಕ್ಕೆ ಪ್ರಾರಂಭ ಆಗಿದೆ. ನೋಡಿ, ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಏನೇನಾಗ್ತಾ ಇದೆ ಅನ್ನೋದ್ರ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 3 ಕೇಸ್, ಬರೋಬ್ಬರಿ 113 ಕೋಟಿ ಮೌಲ್ಯದ ಡ್ರಗ್ಸ್, 12 ಕೋಟಿ ಮೌಲ್ಯದ ಚಿನ್ನವನ್ನ ಸೀಸ್ ಮಾಡಲಾಗಿದೆ. ಹಾಗಾದ್ರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಏನಾಗ್ತಾ ಇದೆ? ಭದ್ರತಾ ವ್ಯವಸ್ಥೆಗಳು ಅದರ ಕಣ್ತಪ್ಪಿಸಿ ಇಷ್ಟೆಲ್ಲ ಪ್ರಮಾಣದಲ್ಲಿ ವಹಿವಾಟು ಹೇಗಾಗ್ಲಿಕ್ಕೆ ಸಾಧ್ಯ? ಸ್ಮಗ್ಲಿಂಗ್ ಅಡ್ಡೆ ಆಗ್ತಾ ಇದೆಯಾ ಕೆಂಪೇಗೌಡ ಏರ್ಪೋರ್ಟ್ ಅನ್ನೋ ಅನುಮಾನಕ್ಕೆ ಈ 3 ಕೇಸ್ಗಳೇ ದೊಡ್ಡ ಸಾಕ್ಷ್ಯವಾಗಿ ನಿಲ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ ಮೇಲೆ ಅನುಮಾನದ ಹುತ್ತ ಬೆಳೀತಾ ಇದೆ. ಇನ್ನು ಮಂಗಳೂರು ಏರ್ಪೋರ್ಟ್ನ ಕಥೆ ಕೂಡ ವಿಭಿನ್ನವಾಗೇನಿಲ್ಲ. ಮಂಗಳೂರು ಏರ್ಪೋರ್ಟ್ನಲ್ಲಿ ಎನ್ಡಿಎಂಎ ಸಿಕ್ಕಿದ ಹೇಗೆ? 75 ಕೋಟಿ ಮೌಲ್ಯ, ಬರೋಬ್ಬರಿ 75 ಕೋಟಿ ಮೌಲ್ಯದ ಎನ್ಡಿಎಂಎ ಏರ್ಪೋರ್ಟ್ ಮೂಲಕ ಸಾಗಾಟ ಮಾಡುವ ಪ್ಲಾನಿಂಗ್ ನಡೆಸಲಾಗಿತ್ತು. ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಡೆದದ್ದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ. ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ 2 ತಿಂಗಳಲ್ಲಿ 27 ಬಾರಿ, ಬರೋಬ್ಬರಿ 27 ಬಾರಿ ದುಬೈ ಟೂರ್ ಹೋಗಿದ್ದಾರೆ ರಣ್ಯಾ. ಹಾಗಾದ್ರೆ ಏರ್ಪೋರ್ಟ್ನಲ್ಲಿ ಸ್ಮಗ್ಲಿಂಗ್ ಮಾಡೋದು ಅಷ್ಟು ಸುಲಭನಾ ಅನ್ನುವ ಅನುಮಾನ. ಒಂದ್ ಕಡೆ ಡ್ರಗ್ಸ್, ಮತ್ತೊಂದ್ ಕಡೆ ಚಿನ್ನ ಸ್ಮಗಲ್ ಆಗ್ತಾ ಇದ್ರು. ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ಲ ಹೇಗೆ? ಡ್ರಗ್ಸ್ಗೂ ಕೆಂಪೇಗೌಡ ಏರ್ಪೋರ್ಟ್ಗೂ ಲಿಂಕ್ ಇದೆಯಾ ಅನ್ನೋ ಅನುಮಾನ ಕೂಡ ಇದೆ. ಹೀಗೆ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಈ 2 ಪ್ರಕರಣ. ಸೇರಿದಂತೆ ರಾಜ್ಯದ ಪ್ರಮುಖ ಏರ್ಪೋರ್ಟ್ಗಳು ಸ್ಮಗ್ಲಿಂಗ್ ಅಡ್ಡಿ ಆಗ್ತಿದೆಯಾ ಅನ್ನೋ ಅನುಮಾನ ಬಲವಾಗ್ತಾ ಇದೆ. ಇತ್ತೀಚೆಗಷ್ಟೇ ಮಂಗಳೂರು ಏರ್ಪೋರ್ಟ್ನಲ್ಲಿ ಕೆಜಿ ಗಟ್ಟಲೆ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿತ್ತು. ಇತ್ತ ಬೆಂಗಳೂರಿನಲ್ಲಿ ರಣ್ಯಾರಾವ್ ಪ್ರಕರಣ ನಿಮಗೆ ಗೊತ್ತೇ ಇದೆ. ಕೆಜಿ ಚಿನ್ನವನ್ನ ಸ್ಮಗಲ್ ಮಾಡೋ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿತ್ತು. ಇದೆಲ್ಲವನ್ನ ಗಮನಿಸಿದ್ರೆ ಮಾದಕ ವಸ್ತುಗಳು ಹಾಗೆ ಇಲ್ಲಿಗಲ್ ವಸ್ತುಗಳ ಸಾಗಾಣಿಕೆ ಅಡ್ಡಿ ಆಗ್ತಾ ಇದೆಯಾ ಏರ್ಪೋರ್ಟ್ ಅನ್ನೋ ಅನುಮಾನ. ಈ ಮೊದಲು ಸಾಕಷ್ಟು ಬಾರಿ ರಣ್ಯಾ ವಿದೇಶ ಪ್ರವಾಸ ಮಾಡಿದ್ರು. ಇತ್ತೀಚೆಗೆ ಮಾತ್ರ ಆಕೆಯ ಬಳಿ ಇದ್ದ ಗೋಲ್ಡ್ ಅನ್ನ ಸೀಸ್ ಮಾಡಲಾಗಿತ್ತು. ಹಿಂದೆಲ್ಲ ತಪಾಸಣೆ ನಡೆಸಿರ್ಲಿಲ್ವಾ? ಸಲೀಸಾಗಿ ರಣ್ಯಾ ಓಡಾಟ ಮಾಡಿದ್ ಹೇಗೆ? ಹೀಗೆ ಅನೇಕ ಪ್ರಶ್ನೆಗಳಿಗೆ ಎಡೆ ಆಗ್ತಾ ಇದೆ. 2 ಘಟನೆಗಳಿಂದ ಏರ್ಪೋರ್ಟ್ಗಳಲ್ಲಿರುವ ಭದ್ರತಾ ವ್ಯವಸ್ಥೆ ಮೇಲೆ ಅನುಮಾನ ಹುಟ್ಟಲಿಕ್ಕೆ ಪ್ರಾರಂಭ ಆಗಿದೆ. ನೋಡಿ, ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಏನೇನಾಗ್ತಾ ಇದೆ ಅನ್ನೋದ್ರ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 3 ಕೇಸ್, ಬರೋಬ್ಬರಿ 113 ಕೋಟಿ ಮೌಲ್ಯದ ಡ್ರಗ್ಸ್, 12 ಕೋಟಿ ಮೌಲ್ಯದ ಚಿನ್ನವನ್ನ ಸೀಸ್ ಮಾಡಲಾಗಿದೆ. ಹಾಗಾದ್ರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಏನಾಗ್ತಾ ಇದೆ? ಭದ್ರತಾ ವ್ಯವಸ್ಥೆಗಳು ಅದರ ಕಣ್ತಪ್ಪಿಸಿ ಇಷ್ಟೆಲ್ಲ ಪ್ರಮಾಣದಲ್ಲಿ ವಹಿವಾಟು ಹೇಗಾಗ್ಲಿಕ್ಕೆ ಸಾಧ್ಯ? ಸ್ಮಗ್ಲಿಂಗ್ ಅಡ್ಡೆ ಆಗ್ತಾ ಇದೆಯಾ ಕೆಂಪೇಗೌಡ ಏರ್ಪೋರ್ಟ್ ಅನ್ನೋ ಅನುಮಾನಕ್ಕೆ ಈ 3 ಕೇಸ್ಗಳೇ ದೊಡ್ಡ ಸಾಕ್ಷ್ಯವಾಗಿ ನಿಲ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ ಮೇಲೆ ಅನುಮಾನದ ಹುತ್ತ ಬೆಳೀತಾ ಇದೆ. ಇನ್ನು ಮಂಗಳೂರು ಏರ್ಪೋರ್ಟ್ನ ಕಥೆ ಕೂಡ ವಿಭಿನ್ನವಾಗೇನಿಲ್ಲ. ಮಂಗಳೂರು ಏರ್ಪೋರ್ಟ್ನಲ್ಲಿ ಎನ್ಡಿಎಂಎ ಸಿಕ್ಕಿದ ಹೇಗೆ? 75 ಕೋಟಿ ಮೌಲ್ಯ, ಬರೋಬ್ಬರಿ 75 ಕೋಟಿ ಮೌಲ್ಯದ ಎನ್ಡಿಎಂಎ ಏರ್ಪೋರ್ಟ್ ಮೂಲಕ ಸಾಗಾಟ ಮಾಡುವ ಪ್ಲಾನಿಂಗ್ ನಡೆಸಲಾಗಿತ್ತು. ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಡೆದದ್ದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ. ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ 2 ತಿಂಗಳಲ್ಲಿ 27 ಬಾರಿ, ಬರೋಬ್ಬರಿ 27 ಬಾರಿ ದುಬೈ ಟೂರ್ ಹೋಗಿದ್ದಾರೆ ರಣ್ಯಾ. ಹಾಗಾದ್ರೆ ಏರ್ಪೋರ್ಟ್ನಲ್ಲಿ ಸ್ಮಗ್ಲಿಂಗ್ ಮಾಡೋದು ಅಷ್ಟು ಸುಲಭನಾ ಅನ್ನುವ ಅನುಮಾನ. ಒಂದ್ ಕಡೆ ಡ್ರಗ್ಸ್, ಮತ್ತೊಂದ್ ಕಡೆ ಚಿನ್ನ ಸ್ಮಗಲ್ ಆಗ್ತಾ ಇದ್ರು. ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ಲ ಹೇಗೆ? ಡ್ರಗ್ಸ್ಗೂ ಕೆಂಪೇಗೌಡ ಏರ್ಪೋರ್ಟ್ಗೂ ಲಿಂಕ್ ಇದೆಯಾ ಅನ್ನೋ ಅನುಮಾನ ಕೂಡ ಇದೆ. ಹೀಗೆ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಈ 2 ಪ್ರಕರಣ.
ಸೇರಿದಂತೆ ರಾಜ್ಯದ ಪ್ರಮುಖ ಏರ್ಪೋರ್ಟ್ಗಳು ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದೆಯಾ ಅನ್ನೋ ಅನುಮಾನ ಬಲವಾಗ್ತಾ ಇದೆ. ಇತ್ತೀಚೆಗಷ್ಟೇ ಮಂಗಳೂರು ಏರ್ಪೋರ್ಟ್ನಲ್ಲಿ ಕೆಜಿ ಗಟ್ಲೆ ಮಾದಕ ವಸ್ತುಗಳನ್ನ ಸೀಸ್ ಮಾಡಲಾಗಿತ್ತು. ಇತ್ತ ಬೆಂಗಳೂರಿನಲ್ಲಿ ರಣ್ಯಾರಾವ್ ಪ್ರಕರಣ ನಿಮಗೆ ಗೊತ್ತೇ ಇದೆ. ಕೆಜಿ ಚಿನ್ನವನ್ನ ಸ್ಮಗಲ್ ಮಾಡೋ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿತ್ತು. ಇದೆಲ್ಲವನ್ನ ಗಮನಿಸಿದ್ರೆ ಮಾದಕ ವಸ್ತುಗಳು ಹಾಗೆ ಇಲ್ಲಿಗಲ್ ವಸ್ತುಗಳ ಸಾಗಾಣಿಕೆ ಅಡ್ಡೆ ಆಗ್ತಾ ಇದೆಯಾ ಏರ್ಪೋರ್ಟ್ ಅನ್ನೋ ಅನುಮಾನ. ಈ ಮೊದಲು ಸಾಕಷ್ಟು ಬಾರಿ ರಣ್ಯಾ ವಿದೇಶ ಪ್ರವಾಸ ಮಾಡಿದ್ರು. ಇತ್ತೀಚೆಗೆ ಮಾತ್ರ ಆಕೆಯ ಬಳಿ ಇದ್ದ ಗೋಲ್ಡ್ ಅನ್ನ ಸೀಸ್ ಮಾಡಲಾಗಿತ್ತು. ಹಿಂದೆಲ್ಲ ತಪಾಸಣೆ ನಡೆಸಿರ್ಲಿಲ್ವಾ? ಸಲೀಸಾಗಿ ರಣ್ಯಾ ಓಡಾಟ ಮಾಡಿದ್ ಹೇಗೆ? ಹೀಗೆ ಅನೇಕ ಪ್ರಶ್ನೆಗಳಿಗೆ ಎಡೆ ಆಗ್ತಾ ಇದೆ. 2 ಘಟನೆಗಳಿಂದ ಏರ್ಪೋರ್ಟ್ಗಳಲ್ಲಿರುವ ಭದ್ರತಾ ವ್ಯವಸ್ಥೆ ಮೇಲೆ ಅನುಮಾನ ಹುಟ್ಟಲಿಕ್ಕೆ ಪ್ರಾರಂಭ ಆಗಿದೆ. ನೋಡಿ, ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಏನೇನಾಗ್ತಾ ಇದೆ ಅನ್ನೋದ್ರ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 3 ಕೇಸ್, ಬರೋಬ್ಬರಿ 113 ಕೋಟಿ ಮೌಲ್ಯದ ಡ್ರಗ್ಸ್, 12 ಕೋಟಿ ಮೌಲ್ಯದ ಚಿನ್ನವನ್ನ ಸೀಸ್ ಮಾಡಲಾಗಿದೆ. ಹಾಗಾದ್ರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಏನಾಗ್ತಾ ಇದೆ? ಭದ್ರತಾ ವ್ಯವಸ್ಥೆಗಳು ಅದ್ರ ಕಣ್ತಪ್ಪಿಸಿ ಇಷ್ಟೆಲ್ಲ ಪ್ರಮಾಣದಲ್ಲಿ ವಹಿವಾಟು ಹೇಗಾಗ್ಲಿಕ್ಕೆ ಸಾಧ್ಯ? ಸ್ಮಗ್ಲಿಂಗ್ ಅಡ್ಡೆ ಆಗ್ತಾ ಇದೆಯಾ ಕೆಂಪೇಗೌಡ ಏರ್ಪೋರ್ಟ್ ಅನ್ನೋ ಅನುಮಾನಕ್ಕೆ ಈ 3 ಕೇಸ್ಗಳೇ ದೊಡ್ಡ ಸಾಕ್ಷ್ಯವಾಗಿ ನಿಲ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ ಮೇಲೆ ಅನುಮಾನದ ಹುತ್ತ ಬೆಳೀತಾ ಇದೆ. ಇನ್ನು ಮಂಗಳೂರು ಏರ್ಪೋರ್ಟ್ನ ಕಥೆ ಕೂಡ ವಿಭಿನ್ನವಾಗೇನಿಲ್ಲ. ಮಂಗಳೂರು ಏರ್ಪೋರ್ಟ್ನಲ್ಲಿ ಎಂಡಿಎಂಎ ಸಿಕ್ಕಿದ ಹೇಗೆ? 75 ಕೋಟಿ ಮೌಲ್ಯ, ಬರೋಬ್ಬರಿ 75 ಕೋಟಿ ಮೌಲ್ಯದ ಎಂಡಿಎಂಎ ಏರ್ಪೋರ್ಟ್ ಮೂಲಕ ಸಾಗಾಟ ಮಾಡುವ ಪ್ಲಾನಿಂಗ್ ನಡೆಸಲಾಗಿತ್ತು. ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಡೆದದ್ದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ. ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ 2 ತಿಂಗಳಲ್ಲಿ 27 ಬಾರಿ, ಬರೋಬ್ಬರಿ 27 ಬಾರಿ ದುಬೈ ಟೂರ್ ಹೋಗಿದ್ದಾರೆ ರಣ್ಯಾ. ಹಾಗಾದ್ರೆ ಏರ್ಪೋರ್ಟ್ನಲ್ಲಿ ಸ್ಮಗ್ಲಿಂಗ್ ಮಾಡೋದು ಅಷ್ಟು ಸುಲಭನಾ ಅನ್ನೋ ಅನುಮಾನ. ಒಂದ್ ಕಡೆ ಡ್ರಗ್ಸ್, ಮತ್ತೊಂದ್ ಕಡೆ ಚಿನ್ನ ಸ್ಮಗಲ್ ಆಗ್ತಾ ಇದ್ರು. ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ಲ ಹೇಗೆ? ಡ್ರಗ್ಸ್ಗೂ ಕೆಂಪೇಗೌಡ ಏರ್ಪೋರ್ಟ್ಗೂ ಲಿಂಕ್ ಇದೆಯಾ ಅನ್ನೋ ಅನುಮಾನ ಕೂಡ ಇದೆ. ಹೀಗೆ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಈ 2 ಪ್ರಕರಣ. ಸೇರಿದಂತೆ ರಾಜ್ಯದ ಪ್ರಮುಖ ಏರ್ಪೋರ್ಟ್ಗಳು ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದೆಯಾ ಅನ್ನೋ ಅನುಮಾನ ಬಲವಾಗ್ತಾ ಇದೆ. ಇತ್ತೀಚೆಗಷ್ಟೇ ಮಂಗಳೂರು ಏರ್ಪೋರ್ಟ್ನಲ್ಲಿ ಕೆಜಿ ಗಟ್ಲೆ ಮಾದಕ ವಸ್ತುಗಳನ್ನ ಸೀಸ್ ಮಾಡಲಾಗಿತ್ತು. ಇತ್ತ ಬೆಂಗಳೂರಿನಲ್ಲಿ ರಣ್ಯಾರಾವ್ ಪ್ರಕರಣ ನಿಮಗೆ ಗೊತ್ತೇ ಇದೆ. ಕೆಜಿ ಚಿನ್ನವನ್ನ ಸ್ಮಗಲ್ ಮಾಡೋ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿತ್ತು. ಇದೆಲ್ಲವನ್ನ ಗಮನಿಸಿದ್ರೆ ಮಾದಕ ವಸ್ತುಗಳು ಹಾಗೆ ಇಲ್ಲಿಗಲ್ ವಸ್ತುಗಳ ಸಾಗಾಣಿಕೆ ಅಡ್ಡೆ ಆಗ್ತಾ ಇದೆಯಾ ಏರ್ಪೋರ್ಟ್